ಈ ಶಿವಾನುಭವದಲ್ಲಿ ಒಂದು ಕಾರ್ಯಕ್ರಮ, ಒಂದು ಭಾಷಣ ಇರಿಸಲಾಗಿದೆ. ಪಕ್ಕದಲ್ಲಿರುವಂತಹ ಗದ್ದುಗೆ ಅಂದರೆ ಲಿಂಗೈಕ್ಯರಾಗಿರುವಂತಹ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಭಾವೈಕ್ಯತೆ ಅಂತ ಹೇಳಿದರೆ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಅಂತ ನಾನು ಭಾವಿಸುತ್ತೇನೆ. ಅದಕ್ಕಾಗಿ ಕೋಮು ಸೌಹಾರ್ದ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿತ್ತು. ಆ ಭಾವೈಕ್ಯತೆಯ ಬುನಾದಿಯ ಮೇಲೆ ಈ ಬೃಹತ್ ಮಠವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಒಂದು ಭದ್ರವಾದ ಬುನಾದಿಯನ್ನು ಹಾಕಿದರು. ಭಾವೈಕ್ಯತೆಯ ಹರಿಕಾರರು ಅಂತ ಅನಿಸಿಕೊಂಡರು. ಅದೇ ಭಾವೈಕ್ಯತೆಯ ಮಾದರಿಯನ್ನು ಈಗಿನ ಪೀಠಾಧಿಪತಿಗಳು, ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಗಳು ಮುನ್ನಡೆಸಿಕೊಂಡು ಹೋಗುತ್ತಿರುವುದು ನನ್ನ ನಿಮ್ಮ ನಾಡಿನ ಎಲ್ಲರ ಪಾಲಿಗೆ, ವಿಶೇಷವಾಗಿ ನಮ್ಮ ದೇಶದ ಪಾಲಿಗೆ ಒಂದು ಅದ್ಭುತವಾದಂತಹ ಮಾದರಿ ಅಂತ ನಾನು ಹೇಳುತ್ತೇನೆ. ಜಾತಿ ಮತ ಪಂಥಗಳನ್ನು ಮೀರಿದ ಮಠಗಳಲ್ಲಿ ರಾಜ್ಯದಲ್ಲಿ ಡಂಬಳ ಗದಗದ ಈ ತೋಂಟದಾರ್ಯ ಮಠ ಬಹಳ ಎತ್ತರದ ಸ್ಥಾನದಲ್ಲಿದೆ. ಎಲ್ಲರನ್ನೂ ನಮ್ಮವರು ಅಂತ ಅಪ್ಪಿಕೊಳ್ಳುವಂತಹ ಆ ಹೃದಯವಂತಿಕೆ ಅದು ಅತ್ಯಂತ ಬಹಳ ಕಡಿಮೆ ಜನರಲ್ಲಿ ನಾವು ಇವತ್ತು ಕಾಣುತ್ತಿರುವುದು. ಮೊದಲೆಲ್ಲ ಬಹಳ ಸಾಮಾನ್ಯವಾಗಿತ್ತು ಸಹೋದರತೆ, ಸಾಮರಸ್ಯ, ಭಾವೈಕ್ಯತೆ. ನಾವು ಚಿಕ್ಕಂದಿನಲ್ಲಿದ್ದಾಗ